ನಾನು ಹೀಗೆ ಹೊಲದಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಒಂದು ಓತಿಕೆತ ಬಂತು. ಅರೆ ಏನಿದು ಓತಿಕೆತ ಬಂದು ನಿಂತಿದೆಯಲ್ಲ ನೋಡೋಣ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿ ಹಂಗೆ ಮಾಡ್ಕೊಂಡೆ. ಅದಾದಮೇಲೆ ನೋಡಿ ಮುಂದಕ್ಕೆ ನೋಡಿ ಸ್ನೇಹಿತರೆ, ಓತಿಕೆತ ಇಲ್ಲಿ ನೋಡಿ. ನೋಡೋಣ ಏನು ಮಾಡುತ್ತೆ ಅದು, ಹೆಂಗೆ ನೋಡುತ್ತೆ ನೋಡೋಣ. ಇಲ್ಲಿ ನೋಡಿ, ಏನೋ ನೋಡ್ತೈತೆ ನೋಡಿ, ಏನೋ ನೋಡ್ತಾಯಿದೆ ಅನಿಸುತ್ತೆ. ಒಟ್ಟಿನಲ್ಲಿ ಅದು ಬೇಟೆ ಆಡೋಕ್ಕೆ ಏನೋ ನೋಡ್ತಾಯಿದೆ ನೋಡಿ. ಎಷ್ಟು ನಿಧಾನಕ್ಕೆ ಹೋಗ್ತದೆ. ಮೋಸ್ಟ್ಲಿ ಗೊದ್ದ ಮೇಲೆ ಹತ್ತೈತೆ ನೋಡ್ರಿ, ಅದ್ರ ಮೇಲೆ. ಓಹೋ, ನೋಡ್ರಿ ಹೆಂಗೆ ಫೈಟ್ ಮಾಡ್ತದೆ ಅದು, ಹೆಂಗೆ ನೋಡ್ರಿ ಓಡಿಸ್ತದನ್ನು. ಕಾಲು ನೋಡಿ ಎಷ್ಟು ಮೇಲೆ ಎತ್ತಿದೆ, ಕಾಲು ನೋಡಿ. ನೋಡಿ ಅದ್ರದ್ದು ಕಣ್ಣು ನೋಡಿ ಎಷ್ಟು ಫುಲ್ಲು ರೊಟೇಟ್ ಆಗುತ್ತೆ. ಏನೋ ಇಲ್ಲೇನೋ ಐತೆ ಅನ್ಕೊತೀನಿ ಮೋಸ್ಟ್ಲಿ. ಅದಕ್ಕೆ ಗಿಡದ ಮೇಲೆ ಹತ್ತೈತೆ ನೋಡಿ, ಎಷ್ಟು ಮೇಲೆ ಹತ್ತಿದೆ. ಏನೋ ನೋಡ್ತಾಯಿತ್ತು ಅದು, ಏನು ನೋಡ್ತಾಯಿದೆ ಅಂತ ಗೊತ್ತಿಲ್ಲ. ನೋಡೋಣ ಏನು ಮಾಡುತ್ತೆ, ನೋಡೋಣ ಇರ್ರಿ. ನೋಡೋಣ ಇದೇನು ಮಾಡುತ್ತೆ, ನೋಡೋಣ ಏನು ಮಾಡ್ಬೋದು. ನೋಡಿದೆ ಎಷ್ಟು ದೂರ ಐತೆ ಗೊತ್ತೇ ಆಗಲ್ಲ ನೋಡಿ, ಗೊತ್ತೇ ಆಗಲ್ಲ. ನೋಡಿ ಹೆಂಗೆ ಅಬ್ಸರ್ವ್ ಮಾಡ್ತಾಯಿದೆ, ಕಡಿಕೆ ನೋಡ್ತಾ ಇದೆ. ಬಿಸಿಲು ಕಾಯಿಸ್ತಾ ಇತ್ತಾ ಅಂತ, ಭಯಂಕರ ಬಿಸಿಲು ಹೊಡಿತಾ ಇದೆ. ನೋಡಿ ಏನೋ ನೋಡ್ತಾ ಇದ್ದಿಲ್ಲ, ಏನೋ ಅಬ್ಸರ್ವ್ ಮಾಡ್ತಾ ಇದೆ. ಅದು ಏನಂತ ಗೊತ್ತಿಲ್ಲ. ನೋಡ್ರಿ ಹೆಂಗೆ ಹತ್ತತ್ ನೋಡಿ. ಅದೇನೋ ಅಬ್ಸರ್ವ್ ಮಾಡ್ತಾ ಇದೆ, ಏನೋ ನೋಡ್ತಾ ಇದೆ. ಅದು ನೋಡಿ ಗಿಡದ ಮೇಲಿಂದ ನೋಡ್ರಿ ಫುಲ್ ಮೇಲೆ ಹತ್ತೈತೆ. ನೋಡಿ ತೋರಿಸ್ತೀನಿ, ಒಂದು ನಿಮಿಷ ಅಳಿಸ್ತೇನೆ ನೋಡಿ ಎಷ್ಟು ದಪ್ಪ ಇದೆ. ಹಲಸಿನ ಮರ ಐತೆ, ಹಲಸಿನ ಮರದ ಹತ್ರ ನಾನಿದ್ದೀನಿ. ಇದೆ ಇಲ್ಲೇ ಐತೆ, ಇಲ್ಲೇ ಐತೆ ನೋಡಿ ಹೆಂಗೆ ಹತ್ತುತ್ತೆ. ಹೆಂಗೆ ನೋಡ್ದೈತೆ ನೋಡ್ರಿ.
ಏನಕ್ಕೆ ನೋಡ್ತಾ ಇದೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದ ನೋಡ್ರಿ. ಹಾಂ ನೋಡ್ರಿ ಸಾಕಾದ. ಇನ್ನೂ ಒಂದು ಸ್ವಲ್ಪ ಝೂಮ್ ಆಗಿದ್ರೆ ತುಂಬಾ ಚೆನ್ನಾಗಿರೋದು. ಫುಲ್ ಝೂಮ್ ಆಗಿದೆ. ಏನೋ ಅಬ್ಸರ್ವ್ ಮಾಡ್ತಾಯಿದೆ ನೋಡಿ, ಹೆಂಗೆ ನಿಂತಿದೆ ನೋಡಿ. ಅದು ಒಂದು ಗಿಡದ ಮೇಲೆ ನೋಡಿ ಹೆಂಗೆ ಆರಾಮಾಗಿ ನಿಂತಿದೆ. ಒಬ್ಬ ಮನುಷ್ಯನೂ ಕೂತ್ಕೊಳಲ್ಲ ಆ ಥರ ಕೂತಿದೆ ನೋಡಿ. ಎಷ್ಟು ಆರಾಮಾಗಿ ಕೂತ್ಕೊಂಡು ಅದ್ರ ಮೇಲೆ ಅಬ್ಸರ್ವ್ ಮಾಡ್ತಾ ಇದೆ. ನೋಡಿ ಆ ಕಡೆ ಕಣ್ಣು ನೋಡಿ, ಕಣ್ಣು ಟೋಟಲ್ ರೊಟೇಟ್ ಆಗುತ್ತೆ ಅಂತಾರೆ ನೋಡಿ. ಅಂದರೆ 360 ಡಿಗ್ರಿ ರೊಟೇಟ್ ಆಗುತ್ತಂಥದ್ರದ್ದು. ಇದು ಒತಿಕ್ಯಾತ ನೋಡಿ. ನೋಡ್ತಾ ಇದೆ, ಕೆಳಗಡೆ ನೋಡಿದೆ. ನೋಡೋಣ ಏನು ಮಾಡುತ್ತೆ, ನೋಡೋಣ. ಮಾಡ್ತಾಯಿದೆ, ಏನಾರ ಬೇಟೆ ಆಡೋಕ್ಕೆ ಬಂದಿತ್ತಾ ಎಲ್ಲ ನೋಡೋಣ ಏನು ಮಾಡುತ್ತೆ ಅಂತ ಕೊನೆವರೆಗೂ. ಅಲ್ಲಿ 7 ನಿಮಿಷ ಆಗಿದೆ, ವಿಡಿಯೋ ಆಗ್ತಾಯಿದೆ. 7 ನಿಮಿಷದಿಂದ ಒಂದೇ ಥರ ಆಯ್ತದು. ಏನೋ ಅಬ್ಸರ್ವ್, ಗಾಳಿ ಬಂದರೆ ಅದು ಫುಲ್ಲು ಅದ್ರ ರಿಯಾಕ್ಷನ್ ನೋಡಿ. ಗಾಳಿ ಏನಾದ್ರು ಸೌಂಡ್ ಬಂತು ಅಂತಂದರೆ ಅದ್ರ ರಿಯಾಕ್ಷನ್ ನೋಡಿ. ಗಾಳಿ ಬರ್ತಾಯಿದೆ ಇವಾಗ ನೋಡಿ. ಸೌಂಡನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ ನೋಡಿ. ಇವಾಗ ಗಾಳಿ ಬಂತು ನೋಡಿ, ಅದು ಯಾವ ಥರ ನಿಂತಿದೆ ನೋಡಿ. ನಾನು ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಜಾಗ ಇಲ್ಲ ಅಲ್ಲಿ. ಯಾಕೆಂದರೆ ಅಷ್ಟಕ್ಕೆ ಗಿಡ ಕಟ್ಟಾಗಿರೋದ್ರಿಂದ ನೋಡೋಣ ಅದರ ರಿಯಾಕ್ಷನ್ ಹೆಂಗಾಗಿರುತ್ತೆ ಅಂತ. ನೋಡಿ ಅದರ ರಿಯಾಕ್ಷನ್ನು ಎಷ್ಟು ಅಬ್ಸರ್ವ್ ಮಾಡ್ತಾರೆ. ನೋಡಿ ಅದು ಹೆಂಗೆ ನೋಡ್ತಾ ಇದೆ, ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದೆ. ವಿಶಿಲ್ ಆಗ್ತೀನಿ ನೋಡೋದು ಮತ್ತೆ. ನೋಡಿ ಅದು ಎಷ್ಟು ಚೆನ್ನಾಗಿ ನಿಂತಿದೆ. ಏನು ಮಾಡಿದ್ರು ಅದು ಕದಲ್ತಾ ಇಲ್ಲ. ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಹೋಗ್ಬಿಡುತ್ತೆ.
ಬಗ್ ಎಲ್ಲಿದೆಯಾ? ಹಾಂ, ಬಾಲ ಅಳಾಡಿಸ್ತಾ ಇದೆಯಾ? ಏನಾದರೂ ಅಬ್ಸರ್ವ್ ಮಾಡ್ತಾಯಿತ್ತಾ? ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದು ಒಂದು ಕಡ್ಡಿ ಮೇಲೆ ಹತ್ತು ಕೂತ್ಕೊಂಡು ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಎಡಿಟ್ ಮಾಡ್ತೀನಿ. ನೋಡೋಣ. ಹಾಂ, ನೋಡಿ ಹೆಂಗೆ ಮಾಡ್ತಾಯಿದೆ. ಹಾಂ, ನೋಡಿ. ಎಲ್ಲ ಹೋಯ್ತು ನೋಡಲಿಲ್ವಲ್ಲ, ಎಲ್ಲ ಹೋಯ್ತು ನೋಡಿ ಸ್ನೇಹಿತರೆ. ವಿಷಲ್ ನೋಡಿದ ತಕ್ಷಣ ಹೋಗ್ಬಿಡ್ತು ಆವಾಗಲೇ. ಬಟ್ ಅಷ್ಟು ವಿಷಲ್ ಹೊಡೆದ್ರೂ ಏನೂ ಇಲ್ಲ ರಿಯಾಕ್ಷನು. ಒಟ್ಟಿನಲ್ಲಿ ಟೋಟಲು 12-12.5 ನಿಮಿಷ ಆ ಕಡ್ಡಿ ಮೇಲೆ ಐತೆ. ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಮೋಸ್ಟ್ಲಿ ಬಿಸಿಲು ಕಾಯ್ಸೋಕ್ಕೆ ಬಂದಿತ್ತು ಅಂದ್ಕೊತೀನಿ. ಓಕೆ, ಇದು ನಮಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ರಿಸರ್ಚ್ ಮಾಡೋರು, ಇದ್ರದ್ದು ಏನಂತೀವಿ ನಾವು, ಇದ್ರ ಬಗ್ಗೆ ಓತಿಕ್ಯಾತುಗಳ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇರ್ತಾರಲ್ಲ ಅದ್ರದ್ದು, ಅಂಥವ್ರಿಗೆ ಗೊತ್ತಿರುತ್ತೆ ಇದು ಯಾಕೆ ಅಲ್ಲಿ ನಿಂತಿರುತ್ತೆ ಏನೋ ಇರುತ್ತೆ ಅಂತ. ಓಕೆ ಸ್ನೇಹಿತರೆ, ಬಾಯ್ ಬಾಯ್.